ಮೇಡಮ್ 2024ರಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ತಾವು ಟಿಕೆಟ್ಗೋಸ್ಕರ ಸಾಕಷ್ಟು ಫೈಟ್ ಮಾಡ್ತೀರಾ, ಕೊನೆಯದಲ್ಲಿ ಮಿಸ್ ಆಗುತ್ತೆ. ಅಂದರೆ ತಮ್ಮ ಪಕ್ಷದವ್ರು ಏನಾದರೂ ವೀಣಾ ಅವ್ರಿಗೆ ಕೊಡಬಾರ್ದು ಅಂತೇಳಿ ಪ್ರಯತ್ನ ಪಟ್ರ ಅಂತ? ಆ ಸಂದರ್ಭದಲ್ಲಿ ಯಾಕೆ ನನಗೆ ಟಿಕೆಟ್ ಮಿಸ್ ಆಯಿತು ಅನ್ನೋದು ಇವತ್ತಿಗೂ ಕೂಡ ನನಗೆ ಎಲ್ಲೂ ಅದು ಸ್ಪಷ್ಟವಾಗಿ ಕಾರಣಗಳು ಬಂದಿಲ್ಲ ನನಗೂ ಯಾಕಂತಂದ್ರೆ ಆ ಸಮಯದಲ್ಲಿ ನಾವು ನೋಡಿದ್ವಿ ವೀಣಾ ಕಾಶ್ಯಪ್ನವರು ಕಾರ್ಯಕರ್ತರ ಜೊತೆ ಕಣ್ಣೀರ್ ಹಾಕಿರೋಂಥದ್ದು. ಯಾಕಂತಂದ್ರೆ ನಿಮ್ಮ ಜೊತೆಯಲ್ಲಿ ಕಾರ್ಯಕರ್ತರು ತುಂಬಾ ಜನ ಬೆನ್ನೆಲುಬಾಗಿ ನಿಂತಿದ್ರು, ಯಾಕಂದ್ರೆ ವೀಣಾ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂತೇಳಿ. ಸೊ ಆ ಕಾರ್ಯಕರ್ತರ ಜೊತೆ ನೀವು ಕಣ್ಣೀರ್ ಹಾಕಿದ್ರೆ ಹೇಗಿತ್ತು ಮೇಡಮ್? ಅವರೆಲ್ಲ ಕಾರ್ಯಕರ್ತನೆಲ್ಲ ಸಂಭಾಳಿಸ್ಬೇಕು, ಯಾಕಂದ್ರೆ ಅವ್ರನ್ನೂ ಸಮಾಧಾನ ಪಡಿಸ್ಬೇಕು, ಯಾಕಂದ್ರೆ ಪಕ್ಷ ಮುಖ್ಯ ಆ ಟೈಮಲ್ಲಿ. ಹೇಗಿತ್ತು ಮೇಡಮ್ ಅವ್ರು? ಬಹಳ ಕಷ್ಟಕರದಂತ ಸಂದರ್ಭ ಅಂತ ಹೇಳ್ಬೋದು. ಬಹಳ ಸಂದಿಗ್ಧ ಪರಿಸ್ಥಿತಿ. ಇವತ್ತು ಪಕ್ಷನೂ ಬಿಟ್ಕೊಡಕ್ಕಾಗಲ್ಲ, ಕಾರ್ಯಕರ್ತರನ್ನು ಬಿಟ್ಕೊಡಕ್ಕಾಗಲ್ಲ. ಸಾಕಷ್ಟು ಜನರ ಅಭಿಪ್ರಾಯ ಪಕ್ಷೇತರ ನಿಂತ್ಕೋಬೇಕು ನಾನು ಅನ್ನೋಂಥದ್ದು ಸಾಕಷ್ಟು ಜನರ ಕೂಗಿತ್ತು, ಅಭಿಪ್ರಾಯನೂ ಇತ್ತು. ಆದರೆ ನಾನು ಈಗಾಗಲೇ ಹೇಳಿದೆ, ನಮ್ಮ ಕುಟುಂಬ 50-60 ವರ್ಷದಿಂದಲೂ ಇವತ್ತು ಕಾಂಗ್ರೆಸ್ನಲ್ಲಿ ಬಂದಂಥ ಕುಟುಂಬ. ಇವತ್ತು ನನ್ನ ಮನೆಯವರು ಶಾಸಕರಾಗಿದ್ದಾರೆ, ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪಕ್ಷೇತರ ನಿಂತ್ಕೊಂಡು ಪಕ್ಷಕ್ಕೆ ಮುಜುಗರ ತರೋದ್ರ ಜೊತೆಗೆ ಇವತ್ತು ಅಂಥ ಒಂದು ಸಂದರ್ಭವನ್ನು ನಾನು ತಂದು ಒದಗಿಸ್ಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಆಲೋಚನೆಗಳನ್ನು ಮಾಡಿದ್ಮೇಲೆ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ಹೇಳೋದ್ರ ಜೊತೆಗೆ ಸಾಕಷ್ಟು ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ. ಮುಂದೊಂದು ದಿನ ಯಾವುದಾದ್ರೂ ಅವಕಾಶಗಳು ಬರುತ್ತೆ, ನೀವೆಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಟಿಕೆಟ್ ಸಿಕ್ಕಿಲ್ಲ ನನಗೆ, ನಾನು ಚುನಾವಣೆಗೆ ನಿಂತಿಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ನಿಂತವ್ರದ್ದು ಎಲೆಕ್ಷನ್ ಮಾಡಿ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಜೊತೆಗೆ ನಾನು ಸದಾ ನಿಮ್ಮ ಮನೆ ಮಗಳೇನು ನೀವು ಕೊಟ್ಟಿದ್ದೀರಾ ಸ್ಥಾನವನ್ನು, ಸೋದರಿಯ ಸ್ಥಾನವನ್ನು ಕೊಟ್ಟಿದ್ದೀರಾ, ನಾನು ಯಾವತ್ತಿಗೂ ಕೂಡ ಇರ್ತೀನಿ ನಿಮ್ಮ ಜೊತೆಗೆ. ಇಲ್ಲ ನಮ್ಮ ಮೇಡಮ್ ಅವ್ರು ನಮ್ಮ ಕೈ ತಪ್ಪು ಹೋಗ್ಬಿಟ್ರು, ನಮಗೆ ಇನ್ನು ಮುಂದೆ ಸಿಗಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲ, ನಾನು ಯಾವತ್ತಿಗೂ ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋವಂಥ ಧೈರ್ಯವನ್ನು ಹೇಳಿದ್ವಿ. ಸಾಕಷ್ಟು ಈ ಥರ ಸಭೆಗಳನ್ನು ಮಾಡಿದ್ವಿ. ಅವರಿಗೆ ಸಮಾಧಾನ ಮಾಡೋದೇ ಭಾಳ ಕಷ್ಟ ಆಗಿತ್ತು ನನಗೆ. ಹೌದು, ಯಾಕಂತಂದ್ರೆ ಆ ಸಮಯದಲ್ಲಿ ನಾವು ನೋಡಿದೀವಿ, ಪಾರ್ಟಿಯವ್ರಿಗೆ ಮಾಹಿತಿ ಕೊಡದೆ ವೀಣಾ ಅವರು ಸ್ವಲ್ಪ ಏನು ಸಭೆಯೆಲ್ಲ ಮಾಡಿದ್ದಾರೆ ಕಾರ್ಯಕರ್ತರ ಜೊತೆಯಲ್ಲಿ ಅವ್ರು ಸಮಾಧಾನ ಮಾಡೋದಕ್ಕೆ ಅಂತ. ಆ ರೀತಿ ಯಾಕಂತಂದ್ರೆ ತುಂಬಾ 16ರಿಂದ 24 ಇಷ್ಟು ಬೇಗ ಒಬ್ಬ ಎರಡು ಬಾರಿ MP ಟಿಕೆಟ್ಗೆ ಇದ್ ಮಾಡ್ತಾರಂದಾಗ ಯಾವ ರೀತಿ ಜನಮನ್ನಣೆ ಇತ್ತು ನಿಮ್ದು ಅಂತ? ಹೌದು, ಸಾಕಷ್ಟು ಜನಮನ್ನಣೆ ಇತ್ತು. ಅವ್ರನ್ನ ನಾನು ಸಮಾಧಾನ ಮಾಡೋದು ಭಾಳ ದೊಡ್ಡ ಟಾಸ್ಕ್ ಆಗಿತ್ತು ನನಗೆ. ಯಾಕಂದರೆ ಎಲ್ಲ ಜನ ಜಿಲ್ಲೆಯಲ್ಲಿ ದಂಗೆ ಎದ್ಬಿಟ್ಟಿದ್ದಾರೆ. ಇವತ್ತು ಚುನಾವಣೆ ಮಾಡೋದಕ್ಕೆ ರೆಡಿ ಇಲ್ಲ. ಇವತ್ತು ನಮ್ಮ ಪಕ್ಷ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ನಿರ್ಧಾರ ಆಗಿದೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರ ಮನವೊಲಿಸೋದು ಭಾಳ ಕಷ್ಟ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದು 3-4 ಸಭೆಗಳನ್ನು ನಾವು ಮಾಡಿದ್ವಿ. ಇಲ್ಲ ಏನೋ ಆಗಿದೆ, ಅದು ಯಾಕಾಗಿದೆ ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿದ್ರೆ ನಾನು ರೀಸನ್ ಹೇಳ್ಬೋದಾಗಿತ್ತು. ತಪ್ಪೋಗಿದೆ, ಕೈ ತಪ್ಪೋಗಿದೆ ಅಂತಂದಮೇಲೆ ನಾವು ವಿರುದ್ಧವಾಗಿ ನಿಂದ್ರೋದ್ರಲ್ಲಿ ಏನೋ ಅರ್ಥ ಇಲ್ಲ. ನನಗೆ ಪಕ್ಷೇತರ ನಿಂತ್ಕೊಳೋದಕ್ಕೆ ನನಗೂ ಕೂಡ ಮನಸ್ಸಿಲ್ಲ. ಯಾಕಂತಂದರೆ ಇವತ್ತು ಒಂದು ಪಕ್ಷದ ಸಿದ್ಧಾಂತ, ಒಂದು ಬದ್ಧತೆಯಲ್ಲಿ ಬಂದಂಥವ್ರು, ಆ ಪಕ್ಷಕ್ಕೆ ಆಗಿರ್ಬೋದು, ನಮ್ಮ ಕುಟುಂಬದವ್ರಿಗಾಗಿರ್ಬೋದು ಮುಜುಗರ ತರೋವಂಥದ್ದು ನನಗೆ ಇಷ್ಟ ಇಲ್ಲ. ನಾವೆಲ್ಲರೂ ಕೂಡ ಚುನಾವಣೆ ಮಾಡೋಣ, ಮುಂದಿನ ದಿನಮಾನದಲ್ಲಿ ಪಕ್ಷ ಯಾವ ರೀತಿ ಇದಕ್ಕೆ ನಿರ್ಧಾರ ತೊಗೊಳುತ್ತೆ ನಾವೆಲ್ಲರೂ ಕಾದು ನೋಡೋಣ. ಆದರೆ ಈ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡೋಣ, ನೀವೆಲ್ಲರೂ ಕೂಡ ಚುನಾವಣೆಗೆ ಸಂದಿಗ್ಧರಾಗಿ ಚುನಾವಣೆ ಮಾಡ್ರಿ ಅಂತೇಳಿ ಕೊನೆ ಸಭೆಯಲ್ಲಿ ನಾನು ಹೇಳಿ ಕಳಿಸಿದಂಥದ್ದು. ಅದು ಆದಮೇಲೆ ನಾನು ನಾಮಿನೇಷನ್ಗೆ ಹೋದೆ. ಅದಾದ್ಮೇಲೆ ಎಲ್ಲರೂ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಚುನಾವಣೆಯನ್ನು ಮಾಡಿದ್ರು. ಪಟೇಲ್ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಮೇಡಮ್, ಈಗ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಕನ್ನ BJP ಹೆಚ್ಚು ಸ್ಥಾನ ಪಡೀತು. ಅಂದ್ರೆ ಆ ಟೈಮಲ್ಲಿ ಇವರು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದ್ರು. ಆ ಒಂದು ಯಾತ್ರೆ ಕೈ ಹಿಡಿಲಿಲ್ವಾ ಅಂತ ಕಾಂಗ್ರೆಸ್ಗೆ? ಆ ಥರ ಏನಿಲ್ಲ. ಇವತ್ತು ಸಮಯ ಸಂದರ್ಭಗಳು, ನಿಂತಂಥ ಅಭ್ಯರ್ಥಿಗಳು, ಅಲ್ಲಿರುವಂಥ ಪರಿಸ್ಥಿತಿ, ರಾಹುಲ್ ಗಾಂಧಿಯವರು ಇವತ್ತಿಗೂ ಕೂಡ ನಮ್ಮ ನಾಯಕರು ಇವತ್ತಿಗೂ ಕೂಡ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ. ಮತಗಳತನದ ಆರೋಪದ ಮೇಲೆ ಇವತ್ತು ಸಾಕಷ್ಟು ಕಡೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತಂದರೆ ಎಲ್ಲ ವರ್ಗದವರ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ಪಕ್ಷ ಅಂತೇಳಿ ಇವತ್ತಿಗೂ ಕೂಡ ನಾವು ಅನ್ನುವಂಥದ್ದು. ಯಾರು ಇಲ್ಲಿ ಮೇಲಿಲ್ಲ ಕೀಳಿಲ್ಲ, ಎಲ್ಲರಿಗೂ ಸಮಪಾಲು ಸಮಬಾಳು ಅಂತೇಳಿ ಅಂದಿನ ಇಂದಿರಾ ಗಾಂಧಿಯವರೇ ಎಲ್ಲರಿಗೂ ಹಕ್ಕುಗಳನ್ನು ಕೊಟ್ಟೋಗಿದ್ದಾರೆ. ನಮ್ಮ ಮಾಜಿ ಪ್ರಧಾನಿಗಳಂತ ಇಂದಿರಾ ಗಾಂಧಿಯವರು ಅಂಥ ಉಕ್ಕಿನ ಮಹಿಳೆ ಇವತ್ತು ನಮಗೆ ನಮ್ಮ ದೇಶಕ್ಕೆ ಇಷ್ಟೊಂದು ಕೊಡುಗೆಯನ್ನು ನೀಡಿದಾಗ ಇವತ್ತು ಇಂಥ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ಕಡೆ ಸೋಲಾಗೋದು ನಿಜ. ಆದರೆ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಏನಿರ್ಬೋದು, ಇವತ್ತು ಸಾಕಷ್ಟು ಈಗಾಗಲೇ ನಮ್ಮ ಲೀಡರ್ಸ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಜನರು ತೀರ್ಪಾಗಿರ್ಬೋದು, ಇವೆಲ್ಲವನ್ನು ಕೂಡ ಇವತ್ತು ವಿಮರ್ಶೆ ಮಾಡಬೇಕಾಗತ್ತೆ. ಕಡಿಮೆ ಸ್ಥಾನಗಳು ಬಂತು ಅಂದ ತಕ್ಷಣ ಜನರು ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಅಂತಲ್ಲ. ಒಂದಿಷ್ಟು ಸಂದರ್ಭಗಳು, ಒಂದಿಷ್ಟು ಬೇರೆ ಬೇರೆ ಕಾರಣಗಳಿಂದ
ಇವತ್ತು ಸೋಲನ್ನು ಕಂಡಿರ್ಬೋದು ನಾವು. ವೀಣಾ ಕಾಶ್ಯಪ್ನವ್ರು ಈಗಲೂ ಸಹ ಬಾಗಲಕೋಟೆ ಜನ ಹೇಳ್ತಾರೆ ವೀಣಾ ಕಾಶ್ಯಪ್ನವ್ರು ನಿಂತಿದ್ರೆ ಲೋಕಸಭೆಗೆ ಜಯಗಳಿಸ್ತಾ ಇದ್ರು ಅಂತ. ಅಂದರೆ ವೀಣಾ ಕಾಶ್ಯಪ್ನವ್ರು ಟಿಕೆಟ್ ಕೂಡ ಮಿಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಚಾರ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಆಗ ಒಂದು ಕಾರ್ಯಕರ್ತರು ಏನು ಹೇಳಿದ್ರು ಮೇಡಮ್, ಮುಂದಿನ ಸಲ ಏನೋ ಚುನಾವಣೆಗೆ ಏನಾದ್ರು ಮಾಡ್ಬೋದಾ ಅಂತ ಹೇಳಿದ್ರು ಅಂತ. ಖಂಡಿತವಾಗ್ಲೂ ಇವತ್ತಿಗೂ ನನ್ನ ಜನರ ಅಪೇಕ್ಷೆ ಇದೆ, ನಾನು ಮತ್ತೆ ಚುನಾವಣೆಗೆ ನಿಲ್ಲಬೇಕು ಅಂತ. ನನಗೂ ಕೂಡ ಒಂದು ಅಪೇಕ್ಷೆ ಇದೆ. ಇವತ್ತು ನನಗೋಸ್ಕರ ನಾನು ಅಧಿಕಾರವನ್ನು ಬಯಸ್ದೋಳಲ್ಲ, ನನಗೋಸ್ಕರ ನಾನು ಚುನಾಯಿತ ಪ್ರತಿನಿಧಿ ಆಗಬೇಕು ಅಂದವಳಲ್ಲ. ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಒಂದು ಹಿನ್ನೆಲೆ, ಕುಟುಂಬದ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೊರಗೆ ಬಂದು ರಾಜಕಾರಣ ಮಾಡುವಂಥ ಅಗತ್ಯ ಇಲ್ಲ, ಹೊರಗೆ ಬಂದು ಸೇವೆ ಮಾಡುವಂಥದ್ದು ಅಗತ್ಯ ಇಲ್ಲ. ಆದರೂ ಕೂಡ ಇವತ್ತು ಜನರಿಗೆಲ್ಲೋ ನನ್ನಿಂದ ನ್ಯಾಯ ಸಿಗುತ್ತೆ, ಜನರಿಂದ ನನ್ನಿಂದ ಎಷ್ಟೋ ಹೆಣ್ಮಕ್ಳು ಕಣ್ಣೀರು ಒರೆಸ್ಬೋದು, ಕಷ್ಟಗಳನ್ನು ಬಗೆಹರಿಸ್ಬೋದು, ಯುವಕರಿಗೆ ಒಂದು ಸ್ಫೂರ್ತಿ ಆಗ್ಬೋದು ಅಂತಂದರೆ ನಾನು ಯಾಕೆ ಹೊರಗೆ ಬಂದು ಕೆಲಸ ಮಾಡಬಾರ್ದು ಅಂತೇಳಿ ಅವತ್ತು ನಾನು ತೀರ್ಮಾನ ಮಾಡಿ ಹೊರಗೆ ಹೆಜ್ಜೆ ಇಟ್ಟಳು. ಇಂದಿಗೂ ಕೂಡ ನಾನು ತಿರುಗಿ ನೋಡಿಲ್ಲ. ಹೆಣ್ಮಕ್ಳಂದರೆ ಸಂಘರ್ಷದ ರಾಜಕಾರಣ ಅಂತ ನಾನು ಈಗಾಗಲೇ ಹೇಳಿದೆ. ಯಾರಿಗೂ ಕೂಡ ಅದು ಕೇಕ್ ವಾಕ್ ಆಗಿರಲ್ಲ, ಯಾರಿಗೂ ಈಸಿ ಆಗಿರಲ್ಲ. ಇವತ್ತು ನಾನು ಶಾಸಕರ ಪತ್ನಿ ಇರ್ಬೋದು, ನನಗೆ ಅದು ಈಸಿ ಅಲ್ಲ. ನನ್ನ ಸಂಘರ್ಷನ ನಾನೇ ಮಾಡಬೇಕು. ನನ್ನ ಪತಿಯವರು ಎಲ್ಲ ಸಂದರ್ಭದಲ್ಲಿ ಬಂದು ಅವ್ರು ನಿಂತ್ಕೊಂಡು ಅವರು ಬಗೆಹರಿಸೋದಕ್ಕಾಗಲ್ಲ. ನನ್ನ ಸಂಘರ್ಷಗಳನ್ನು, ನನ್ನ ಒಂದು ಸಂಘಟನೆಗಳನ್ನು, ನನ್ನ ಒಂದು ಕ್ಷೇತ್ರಗಳ ಒಂದು ಇದೇ ಆಗಿರ್ಬೋದು ನಾನೇ ಮಾಡ್ಕೋಬೇಕು ಅಂಥ ಒಂದು ನಿಟ್ಟಿನಲ್ಲಿ ಜನರು ಇವತ್ತಿಗೂ ಕೂಡ ಮತ್ತೆ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನೋವಂಥ ಅಪೇಕ್ಷೆ ಇಟ್ಟಿರೋದ್ರಿಂದ ಇವತ್ತಿಗೂ ಕೂಡ ನನ್ನ ಒಂದು ಮತ್ತೆ ಜಿಲ್ಲೆಯಲ್ಲಿ ಓಡಾಡೋದಾಗಿರ್ಬೋದು, ಜನರ ಜೊತೆಗೆ ಅವ್ರ ಕಷ್ಟಗಳಂತಂದಾಗ ನಾನು ಅವ್ರ ಜೊತೆಗೆ ಹೋಗಿ ನಿಂತ್ಕೊಳ್ಳೋದಾಗಿರ್ಬೋದು, ಇವತ್ತಿಗೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಓಕೆ ಮೇಡಮ್, ರಾಜಕೀಯದಲ್ಲಿ ತಮ್ಮ ಮುಂದಿನ ನಡೆ, ಯಾಕಂತಂದರೆ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೂ ತಾವು ಪೈಪೋಟಿ ಕೊಡ್ತೀರಾ, ಅದ್ರ ಜೊತೆಲಿ MLC ಆಗಬೇಕನ್ನೋ ಒಂದು ಆಕಾಂಕ್ಷೆ ಕೂಡ ಇದೆ. ಸೊ ಮುಂದಿನ ನಡೆ ಏನು ಮೇಡಮ್? ಇವತ್ತು ಪಕ್ಷಕ್ಕೆ ಯಾವತ್ತಿಗೂ ಕೂಡ ಪಕ್ಷದಲ್ಲಿ ಸೇವೆ ಮಾಡ್ಕೊತ ಬಂದಂಥವಳು, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತಲಾಗಿ ಕೆಲಸ ಮಾಡೋದಂಥವಳು, ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಯಾವುದೇ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡೋದಂಥವಳು. ನೀವು ಇದನ್ನು ಕೊಟ್ಟರೆ ನಾನು ಇದನ್ನು ಮಾಡ್ತೀನಿ ಅನ್ನೋವಂಥದ್ದು ಯಾವತ್ತಿಗೂ ಕೂಡ ನಾನು ಹೇಳಿಲ್ಲ. ನನಗೆ ಟಿಕೆಟ್ ಮಿಸ್ ಆದಂಥ ಸಂದರ್ಭದಲ್ಲಿ ನೋವಿತ್ತು, ಯಾಕೆ ಮಿಸ್ ಆಯಿತು ಅನ್ನೋವಂಥದ್ದು ಒಂದು ಯಕ್ಷ ಪ್ರಶ್ನೆ ಇತ್ತು ಅಷ್ಟೇ. ಅದಾದಮೇಲೂ ಕೂಡ ನಾನು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿಯನ್ನಾಗಿ ಹಾಕಿದ್ರು ನನ್ನ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ. ಅಲ್ಲಿ ನಿಂತಂಥ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬರುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಅದಾದಮೇಲೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹಾಕಿದ್ರು, ಶಿಗ್ಗಾಂವ್ ಎಲೆಕ್ಷನ್ಗೆ ಹಾಕಿದ್ರು, ಸಂಡೂರು ಎಲೆಕ್ಷನ್ಸ್ಗೆ ಹಾಕಿದ್ರು. ಎಲ್ಲವನ್ನು ಕೂಡ ಮಾಡ್ಕೊತ ಬಂದಂಥವಳು. ಪಕ್ಷಕ್ಕೋಸ್ಕರ ನಾವು ಇಷ್ಟೆಲ್ಲ ನಮ್ಮ ಸೇವೆಯನ್ನು ಸಲ್ಲಿಸಿದ್ವಿ. ನಮಗೂ ಏನಾದರೂ ಅವಕಾಶಗಳನ್ನು ನೀಡಿ ಅಂತೇಳಿ ಪಕ್ಷಕ್ಕೆ ನಾನು ಕೇಳ್ಕೊಂಡಿರೋವಂಥದ್ದು. ಅವ್ರು ಯಾವ ಅವಕಾಶಗಳು ಕೊಟ್ಟರು ಕೂಡ ನನಗೆ ಸಂಪೂರ್ಣವಾದಂಥ ಅದನ್ನು ಮಾಡುವಂಥ ಕೆಪಾಸಿಟಿ ನಿಮಗಿದೆ, ಮಾಡ್ತೀನಿ ಅನ್ನೋವಂಥ ವಿಶ್ವಾಸ ನನಗಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಇಡೀ ಎಲ್ಲ ಇರುವಂಥ ಜನಗಳಾಗಿರ್ಬೋದು, ನಮ್ಮ ಕ್ಷೇತ್ರದ ಜನಗಳು ಆಗಿರ್ಬೋದು, ರಾಜ್ಯದ ಜನಗಳಾಗಿರ್ಬೋದು, ಎಲ್ಲ ಮಠಾಧೀಶರುಗಳಾಗಿರ್ಬೋದು, ಇವತ್ತು ಎಲ್ಲ ಒಂದು ಸಪೋರ್ಟ್ ಇರೋದ್ರಿಂದ ಏನೇ ಕೊಟ್ಟರು ಇವತ್ತು ಸಂಪೂರ್ಣವಾಗಿ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅನ್ನೋ ಅಂಥದ್ದು ನನಗೆ ಇದೆ.